ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಶಿ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ನಮ್ಮ ಕರ್ನಾಟಕ ನಾಡಿನ ಪ್ರಸಿದ್ಧ ಕ್ಷೇತ್ರ, ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಕೊಟ್ಟೂರು ಅಂತ. ಕೊಟ್ಟೂರು ಬಸವೇಶ್ವರ ರಥೋತ್ಸವ ನೆರವೇರುತ್ತೆ. ಅಲ್ಲಿ ಗುರುಬಸವೇಶ್ವರರು ತುಂಬ ಪ್ರಸಿದ್ಧರು. ಹೇಗೆ ನಾಯಕನಹಟ್ಟಿಯಲ್ಲಿ ತಿಪ್ಪೇಸ್ವಾಮಿಗಳು, ಆ ಗುರುಗಳು ಹೇಗೆ ಪ್ರಸಿದ್ಧವೋ ಹಾಗೆ ಕೊಟ್ಟೂರಿನಲ್ಲಿಯೂ ಬಳ್ಳಾರಿ ಜಿಲ್ಲೆಯಲ್ಲಿ ಬರತಕ್ಕಂಥದ್ದು. ಆ ಭಾಗದ ಜನರಿಗೆ ಅದೊಂದು ವಿಶಿಷ್ಟವಾದ ಗುರು ಸನ್ನಿಧಾನ. ಬಸವೇಶ್ವರರು ವಸ್ತುತಃ ತಮಿಳುನಾಡಿನ ಕಡೆಯವರು, ಧರ್ಮಪುರಿ ಜಿಲ್ಲೆಯಲ್ಲಿ ಜನಿಸಿದಂಥವರು. ಆನಂತರದಲ್ಲಿ ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಸನ್ನಿಧಿಗೆ ಬಂದು ಅವರಿಂದ ಶಿಷ್ಯತ್ವ ಸ್ವೀಕಾರ ಮಾಡಿ ಅವರಿಗೆ ಶಿಷ್ಯರಾಗಿದ್ದುಕೊಂಡು ಆನಂತರದಲ್ಲಿ ಅವರು ಸಂಚಾರ ಮಾಡ್ತಾ ಈ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದರು, ನೆಲೆ ನಿಂತರು ಅಂತಕ್ಕಂಥ ಕಥೆ ಇದೆ. ಅಲ್ಲಿ ಕೊಟ್ಟೂರಿನಲ್ಲಿ ವೀರಭದ್ರೇಶ್ವರ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದ ದೇವಸ್ಥಾನ ಇದೆ. ಆ ಕ್ಷೇತ್ರಕ್ಕೆ ಬಂದು ಇವರು ಜಾಗವನ್ನು ಕೇಳಿದರು. ಹಾಗಾಗಿ ಅವರಿಂದ ಕೊಟ್ಟ ಊರು, ಆ ವೀರಭದ್ರನಿಂದ ಕೊಡಲ್ಪಟ್ಟಂಥ ಸ್ಥಳವಾಯಿತು ಇವರಿಗೆ. ಆ ಕಾರಣದಿಂದಾಗಿ ಅದನ್ನು ಕೊಟ್ಟ ಊರು, ಕೊಟ್ಟೂರು ಹಾಗಾಗಿದೆ ಅಂತ ಹೇಳ್ತಾರೆ. ಅಂತೂ ಆ ಪ್ರದೇಶದ ಜನರಿಗೆ ಮಹಾಮಾರ್ಗದರ್ಶಕರಾಗಿ ಅನೇಕ ಬಂದಂಥ ಭಕ್ತಾದಿಗಳ ಆಗಲೇ ಅವರಿದ್ದ ಸಂದರ್ಭದಲ್ಲೇ ಎಷ್ಟೋ ಜನರ ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ರೀತಿಯಲ್ಲಿ ಅವಧೂತರ ಹಾಗೆ ವಿಶಿಷ್ಟವಾದ ಕೈಂಕರ್ಯಗಳನ್ನು ನೆರವೇರಿಸಿದಂಥವರು, ಭಕ್ತರನ್ನು ಪೊರೆದಂಥವರು ಅಂತಕ್ಕಂಥ ನಂಬಿಕೆ ಇದೆ. ಹೀಗಾಗಿ ಆ ಕ್ಷೇತ್ರದಲ್ಲಿ ಈ ದಿವಸ ವಿಶೇಷವಾದ ರಥೋತ್ಸವ ಇತ್ಯಾದಿಗಳು ನೆರವೇರುತ್ತೆ. ಸಾಧ್ಯವಾದವರು ಹೋಗಿ ಪಾಲ್ಗೊಳ್ಳಬಹುದು. ಗುರು ಸನ್ನಿಧಾನದಲ್ಲಿ ಗುರುಸೇವೆಯನ್ನು ಶ್ರದ್ಧೆಯಿಂದ ಮಾಡಿ ಗುರುಕೃಪೆ ಉಂಟಾಗುತ್ತೆ. ನಂತರ ಈ ದಿವಸ ಕುಂಭರಾಶಿಗೆ ನಮ್ಮ ಗ್ರಹಸ್ಥಿತಿಗಳ ವಿಚಾರ ಮಾತಾಡೋಣ. ಈ ದಿವಸ ಸೂರ್ಯನ ಸಂಕ್ರಮಣ ಇದೆ. ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭರಾಶಿ ಕೂಡ ಸೂರ್ಯನಿಗೆ ಶತ್ರು ಕ್ಷೇತ್ರವೇ, ಶನೈಶ್ಚರನ ಮನೆ. ಇಲ್ಲಿ ಅವನು ಯಾವ ರೀತಿಯ ಫಲ ಕೊಡ್ತಾನೆ ಅಂದರೆ, ಮನಸ್ಸಿಗೆ ಬೇಸರ, ನೋವು, ಅಲೆದಾಟ ಇವುಗಳನ್ನೇ ತಂದುಕೊಡ್ತಾನೆ. ಇವನ ಪ್ರಭಾವ, ಪರಿಣಾಮ ಇವುಗಳೆಲ್ಲ ಯಾವ ರೀತಿ ಇರುತ್ತದೆ ಅದನ್ನು ನಾವು ರಾಶಿ ಫಲದಲ್ಲಿ ನೋಡೋಣ. ಅಂತೂ ಈ ದಿವಸ ಈ ಸೂರ್ಯ ಸಂಕ್ರಮಣ ತುಂಬ ಪ್ರಧಾನವಾದದ್ದು. ಯಾಕೆಂದರೆ ಸೂರ್ಯ ಸಂಚಾರ ಆಗ್ತಾ ಈಗ ಹೆಚ್ಚಿನ ಬಿಸಿಲಿನ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಕೂಡ ನಮಗೆ ಸೂರ್ಯ ಹಾಗೆ ಮೇಲೆ ಉಚ್ಚರಾಶಿಗೆ ಬರುವ ವೇಳೆಗೆ, ಅವನು ಮೇಷರಾಶಿ ಸಂಚರಿಸುವ ವೇಳೆಗೆ ನಮಗೆ ತಾಪಮಾನ ಜಾಸ್ತಿ ಆಗುತ್ತೆ. ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಆ ಸಮುದ್ರದ ತಾಪಮಾನ ಕಡಿಮೆ ಆಗ್ತಾ ಹೋಗುತ್ತಂತೆ, ವಿಜ್ಞಾನಿಗಳ ಮಾತಿದು. ಆ ನಂತರದಲ್ಲಿ ಅದರ ಆ ಘರ್ಷಣೆಯಿಂದಾಗಿ ಮತ್ತೆ ನಮಗೆ ಈ ಮಾನ್ಸೂನ್ ಮಳೆಗಾಲ ಅಂತಕ್ಕಂಥ ಪ್ರಾರಂಭವಾಗುತ್ತೆ ಅಂತ. ಅಂತೂ ಸೂರ್ಯನ ಸಂಚಾರದಿಂದ ವಾತಾವರಣದಲ್ಲಿ ಒಂದು ವಿಶಿಷ್ಟವಾದ ಬದಲಾವಣೆಯನ್ನು ಕಾಣ್ತೀವಿ. ಅಂಥದ್ದಕ್ಕೆ ಸೂರ್ಯ ಕಾರಣನಾಗಿದ್ದಾನೆ. ಇದನ್ನು ನಾವು ಈ ದಿವಸ ತಿಳಿತೀವಿ, ಅವನ ಸಂಕ್ರಮಣದ ಕಾರಣದಿಂದಾಗಿ. ಇರಲಿ, ಅಂತೂ ಈ ದಿವಸ ಒಂದು ವಿಶಿಷ್ಟವಾದ ದಿವಸ. ಸಂಕ್ರಮಣ ಕಾಲದಲ್ಲೂ ಪಿತೃದೇವತೆಗಳ ಆರಾಧನೆ, ಸ್ಮರಣೆ ಇತ್ಯಾದಿಗಳಿಗೆ ಅವಕಾಶ ಇದೆ. ಈ ಕಾರಣದಿಂದಾಗಿ ಸ್ಮರಣೆಯನ್ನು ಮಾಡಬಹುದು. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.